ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ವಿಯೆಟ್ನಾಮಲ್ಲಿ ನಮ್ಮದು ಡೇ 5. ಸೊ ನಿನ್ನೆ ದಿನದ ವಿಡಿಯೋ ನೀವೆಲ್ಲರೂ ನೋಡಿದ್ದೀರಿ ಮತ್ತು ಇಷ್ಟಪಟ್ಟಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ನಿನ್ನೆ ಕಂಪ್ಲೀಟ್ ನಾವು ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗಿ ಹೋಗಿದ್ವಿ. ಇವತ್ತು ನೋಡಿದರೆ ನಮಗೆ ನೋಡಲಿಕ್ಕಿರೋ ಲೊಕೇಶನ್ ಅಲ್ಲಿ ನೋಡಿ, ನನ್ನ ಹಿಂದೆ ಬೆಟ್ಟದ ಮೇಲೆ ಬಹುಶಃ ನಿಮಗೆ ಕಾಣ್ತಾ ಇರ್ಬೋದೇನೋ, ನೀರು ಬೀಳುವಂಥದ್ದು ಕಾಣ್ತಾ ಇರ್ಬೋದು. ಇನ್ನೊಂದು ಆ್ಯಂಗ್ಲಿನ ತೋರಿಸ್ತೇನೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಸುಮಾರು 200-250 ಸ್ಟೆಪ್ಸು, ತುಂಬ ಸ್ಟೀಪ್ ಇನ್ಕ್ಲೈನ್ ಹತ್ಕೊಂಡು ಹೋಗುವಂಥದ್ದು. ಹೋಗಿ ಮೇಲೆ ಸಿಲ್ವರ್ ವಾಟರ್ ಫಾಲ್ ಅಂತೇಳಿ ಒಂದು ವಾಟರ್ ಫಾಲ್ ಇದೆಯಂತೆ, ಅದನ್ನು ನೋಡೋಣ. ಸೊ ಹಾಗಿದ್ರೆ ನೀವು ಕೂಡ ನನ್ನ ಜೊತೆ ಜಾಯಿನ್ ಆಗಿ ಆ ವಾಟರ್ ಫಾಲ್ನ ನೋಡೋಣ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲಿಂದ ಹೀಗೆ ಇಲ್ಲಿ ಕಾಣ್ತಾ ಇದೆಯಾ ನೀರು. ಆದರೆ ನಿಮಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಇನ್ನೂ ಮುಗ್ದಿಲ್ಲ ನೋಡಿ ಎಷ್ಟು ಹೈಟಲ್ಲಿದೆ ಅಂತೇಳಿ. ಅಲ್ಲಿ ಮೇಲೆ ಒಳ್ಳೆ ವ್ಯೂ ಇದೆಯಂತೆ. ಬನ್ನಿ ಅಲ್ಲಿ ಹೋಗಿ ಅದು ಹೇಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿಂದ ಮೇಲೆ ಬೆಟ್ಟಕ್ಕೆ 200 ಸ್ಟೆಪ್ಸ್ ಹತ್ತಲಿಕ್ಕಿದೆಯಂತೆ. ನೆನ್ನೆ ತಾನೇ 15 ಕಿಲೋಮೀಟ್ರ್ ಟ್ರೆಕ್ ಮಾಡಿದ ನಮಗೆ ಇವತ್ತು ಕೈಕಾಲೇ ಬರ್ತಾ ಇಲ್ಲ. ಆದರೂ ಇಷ್ಟು ದೂರದ ದೇಶಕ್ಕೆ ಬಂದ ಮೇಲೆ ಇದನ್ನೆಲ್ಲ ನಾವು ನೋಡದೇ ಇದ್ದರೆ ಹೇಗೆ? ಸೊ ಹಾಗಿದ್ರೆ ನನ್ನ ಜೊತೆ ನೀವು ಕೂಡ ಇದನ್ನು ಎಕ್ಸ್ಪ್ಲೋರ್ ಮಾಡಿ, ನನ್ನ ವಿಡಿಯೋ ಮುಖಾಂತರ ಈ ಸಿಲ್ವರ್ ವಾಟರ್ ಫಾಲ್ ಹೇಗಿದೆ ಅಂತ ಹೇಳುವಂಥದ್ದನ್ನ ನೋಡಿ. ಆನ್ ದ ವೇ ಒಂದು ದೇವರ ಕಟ್ಟೆ. ನಮ್ಮ ದೇಶದಲ್ಲೂ ಹೀಗೆ ಯಾವುದಾದ್ರೂ ಬೆಟ್ಟ, ನದಿ, ಜರಿ, ಕೊಳ ಏನಿದ್ರು ಅದ್ರ ಹತ್ತಿರ ಒಂದು ದೇವರ ಗುಡಿ ಇರ್ತದೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಅಡಿಕೆ ಪಿಂಗಾರವನ್ನು ಇಟ್ಟಿದ್ದಾರೆ, ವೀಳ್ಯದೆಲೆ ಇಟ್ಟಿದ್ದಾರೆ, ಅಡಿಕೆ ಇಟ್ಟಿದ್ದಾರೆ, ಅದರ ಕೆಳಗಡೆ ಇದೆ ನೋಡಿ. ಸೊ ಬನ್ನಿ ಮೇಲೆ ಹೋಗೋಣ. ಆಮೇಲೆ ಅಲ್ಲಿ ಮೇಲೆ ನಿಮಗೆ ಏಲಕ್ಕಿ ಗಿಡ ಕಾಣ್ಬೋದು ನೋಡಿ, ತೋರಿಸ್ತೇನೆ ನೋಡಿ. ಇಲ್ಲಿ ಏಲಕ್ಕಿ ಗಿಡ ಕಾಣ್ತಾ ಇದೆಯಾ ನೋಡಿ, ಅಲ್ಲೆಲ್ಲ ಸೈಡಲ್ಲಿ ಏಲಕ್ಕಿ ಗಿಡ ಕಾಣ್ತಾ ಇರ್ಬೋದು ನಿಮಗೆ. ಓಕೆ, ಮೇಲೆ ಹೋಗೋಣ. ತುಂಬ ಸ್ಟೀಪ್ ಇನ್ಕ್ಲೈನ್ ಇದೆ ನೋಡಿ. ಬೆಟ್ಟದಲ್ಲಿ ವರ್ತೆ ಬರ್ತಾ ಇದ್ರೆ ಇನ್ನೊಂದು ಸೈಡಲ್ಲಿ ಏಲಕ್ಕಿ ತೋಟಕ್ಕೆ ಬೇಲಿ ಹಾಕಿದ್ದಾರೆ. ವಿಯೆಟ್ನಾಮಲ್ಲಿ ಏಲಕ್ಕಿಯನ್ನು ಬೆಳೀತಾರಂತೆ ಅಂತ ನಮ್ಮ ಗೈಡ್ ಹೇಳಿದರು. ನೆನ್ನೆ ಅಷ್ಟೇ 15 ಕಿಲೋಮೀಟ್ರ್ಗಳ ಟ್ರೆಕ್ ಮಾಡಿದ ನಮಗೆ ಇವತ್ತು ಕಾಲಲ್ಲಿ ಬಲವೇ ಸಿಗ್ತಾ ಇಲ್ಲ. ಹಬ್ಬ, ಸುಸ್ತಾಗ್ತಾ ಇದೆ ನೋಡಿ. ಆ ಬಿದಿರಿನ ಸೆರೆಯಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇನ್ನು ಮುಂದೆ ಹೋಗೋಣ ನೋಡಿ. ಸಿಲ್ವರ್ ವಾಟರ್ ಫಾಲ್ ನಾವು ಕೆಳಗಡೆಯಿಂದ ನೋಡುವಾಗ ಏನಪ್ಪ ಇದು ಭಾರಿ ಸಣ್ಣದು ಅಂತ ಯೋಚನೆ ಮಾಡಿದೆ. ಇದು ಡ್ರೈ ಸೀಸನ್ ಅಂತೆ. ಇಲ್ಲಿ ಏನಾದರೂ ರೈನಿ ಸೀಸನ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಂಡಿರ್ಬೋದು ನೋಡಿ. ಕ್ಯಾಮರಾ ಲೆನ್ಸಲ್ಲಿ ಇದರ ಬ್ಯೂಟಿ ಎಷ್ಟರ ಮಟ್ಟಿಗೆ ಜಸ್ಟಿಫೈ ಆಗ್ತದೆ ಅಂತ ಹೇಳುವಂಥ ನನಗೆ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ನೋಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲೆ ಒಂದು ಆರ್ಚ್ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ. ಸೊ ನಾವೀಗ ಅದರ ಮೇಲೆ ಹೋಗೋಣ ನೋಡಿ. ಎಷ್ಟು ಮೇಲೆಯಿಂದ ಬೀಳ್ತಾ ಇದೆ ಅಂತ ಹೇಳುವಂಥದ್ದು. ಇನ್ನೂ ಝೂಮ್ ಮಾಡ್ತೇನೆ ನೋಡಿ. ಇಲ್ಲಿಂದ ನೋಡುವಾಗ ಆಕಾಶದಿಂದಲೇ ನೀರು ಧುಮುಕ್ತಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಸಮ್ಮರ್ ಸೀಸನ್, ಏನು ಮಾಡೋದು, ನಾವು ಬಂದಿದ್ದು ಸೀಸನ್ ಚೇಂಜ್ ಆಯಿತು. ಮಳೆಗಾಲದಲ್ಲಿ ಬಂದಿದ್ದರೆ ಭಾರಿ ಚೆನ್ನಾಗಿ ಕಂಡಿರ್ಬೋದೇನೋ. ವಾಟರ್ ಫಾಲ್ ಹತ್ತಿರ ನೋಡಿ, ಇಲ್ಲಿ ಒಂದು ಪುಟ್ಟ ಬಾಲಕಿ ಎಷ್ಟು ಕ್ಯೂಟಾಗಿದ್ದಾಳೆ. ಅವಳು ಕೆಲವೊಂದು ಹ್ಯಾಂಡಿಕ್ರಾಫ್ಟ್ಸನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾಳೆ. ಇಲ್ಲಿ ಇದು ಒಂದು ವ್ಯೂ ಈ ಥರ ಇದೆ. ಇಲ್ಲಿ ಕೂಡ
ಏಲಕ್ಕಿ ತೋಟ ಇದೆ. ಅಮ್ಮ ಮಗ ಫೋಟೋ ಸೆಷನಲ್ಲಿ ಬ್ಯುಸಿ ಇದ್ದಾರೆ. ನೋಡಿ, ಈ ಆರ್ಚ್ ಬ್ರಿಡ್ಜ್ ಮೇಲೆ ಹೋಗ್ತೇನೆ ನಾನೀಗ. ಆರ್ಚ್ ಬ್ರಿಡ್ಜಿಂದ ಫಸ್ಟ್ ಕೆಳಗಡೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಹಾಯ್, ಇಲ್ಲಿನ ಲೋಕಲ್ ವಿಮೆನ್ ನೋಡಿ, ಆದಿವಾಸಿ ಜನಾಂಗದವರು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಇಲ್ಲಿ ಹೀಗೆ ಕಂಡ್ರೆ ಇನ್ನು ಈ ಕಡೆ ವೆಲ್ಕಮ್ ಟು ಸಿಲ್ವರ್ ವಾಟರ್ ಫಾಲ್ ಅಂತ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಬಂಡೆ ಕಲ್ಲುಗಳ ಸೈಜ್ ನೋಡಿ, ಮೇಲೆಯಿಂದ ಹೀಗೆ ಕಾಣಿಸ್ತಾ ಇದೆ. ಸೌದೆ ರಾಶಿ ಮಾಡಿ ಬಹುಶಃ ಮನೆಗೆ ತಗೊಂಡು ಹೋಗಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಣ್ಣ ಹುಡುಗ ಅವರ ಹ್ಯಾಂಡಿಕ್ರಾಫ್ಟ್ಸನ್ನು ಸೇಲ್ ಮಾಡಲಿಕ್ಕೆ ಕೂತಿದ್ದಾನೆ. ಸೊ ಒಟ್ಟಾರೆಯಾಗಿ ಈ ಥರದ ಒಂದು ವ್ಯೂ ಇದೆ ಇಲ್ಲಿಂದ. ಇದು ನೋಡಿದರೆ ಹುಲಿ ಉಗುರು ಥರ ಕಾಣ್ತದೆ, ಎಂಥರದಂತ ಗೊತ್ತಿಲ್ಲ. ಬಟ್ ಇದನ್ನು ನಾವು ಏರ್ಪೋರ್ಟಲ್ಲೆಲ್ಲ ತಗೊಂಡು ಹೋದರೆ ಅಷ್ಟೇ ಕತೆ ನಮ್ಮದು. ಕೆಲವೊಂದು ಕಾಯಿನ್ಗಳು ಫ್ರೆಂಚರ ಕಾಯಿನ್ ಇದು. ಯಾಕಂದರೆ ಫ್ರೆಂಚರು ಮುಂಚೆ ವಿಯೆಟ್ನಾಮನ್ನು ಆಳ್ವಿಕೆ ಮಾಡ್ತಾಯಿದ್ರು. ಮೇಲೆ ಹತ್ತದಾದರೂ ಓಕೆ, ಕೆಳಗಡೆ ಇಳಿಯೋದು ಇನ್ನೂ ಕಷ್ಟ. ಬನ್ನಿ ಕೆಳಗಡೆ ಹೋಗೋಣ. ಇದೆ ಜಲಪಾತದ ವ್ಯೂ, ಚೆನ್ನಾಗಿದೆ. ಬಟ್ ರೈನಿ ಸೀಸನಲ್ಲಿ ಬಂದಿದ್ದರೆ ಅದ್ರ ಕಥೆನೇ ಬೇರೆ ಇದ್ದಿರ್ಬೋದು. ಆದರೆ ಏನು ಮಾಡೋದು, ಸಮ್ಮರಲ್ಲಿ ಬಂದಿದ್ದೀವಿ ನಾವು. ಬಂದ ಮೇಲೆ ನೋಡದೆ ಬಿಡೋಕ್ಕಾಗೋದಿಲ್ಲ. ನೋಡಾಯಿತು, ನನ್ನ ಮುಖಾಂತರ, ನನ್ನ ವಿಡಿಯೋ ಮುಖಾಂತರ ನೀವು ನೋಡಿದ್ರಿ. ಈಗ ನೆಕ್ಸ್ಟ್ ನಾವು ಇನ್ನೊಂದು ಎಕ್ಸೈಟಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೇವೆ. ನೀವು ಅದನ್ನು ನೋಡಲೇಬೇಕು. ಕೇಬಲ್ ಕಾರಲ್ಲಿ ನಾವು ಹೋಗ್ಲಿಕ್ಕಿದ್ದೇವೆ. ತುಂಬ ಎತ್ತರದ 2 ಬೆಟ್ಟಗಳ ಮಧ್ಯೆ ಇರುವಂಥ ಕೇಬಲ್ ಕಾರು. ಸುಮಾರು 6.5 ಕಿಲೋಮೀಟ್ರ್ಗಳನ್ನು ನಾವು ಆಕಾಶದಲ್ಲಿ ತೂಗಿಕೊಂಡು ಹೋಗುವಂಥದ್ದು. ಹಾಗೆ ಅಂತ ಹೇಳಿದರೆ ಅದೇನು ಭಾಳ ರಿಸ್ಕ್ ಏನಿಲ್ಲ. 3 ಸೇಫ್ಟಿ ರೋಪ್ಗಳನ್ನು ಹಾಕಿದಾರಂತೆ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಥರದ ರಿಸ್ಕ್ ಇಲ್ಲ. ವಿಯೆಟ್ನಾಮಿಗೆ ಬಂದ ಎಲ್ಲ ಟೂರಿಸ್ಟ್ಸು ಈ ಕೇಬಲ್ ಕಾರ್ನ ಟ್ರೈ ಮಾಡಿಯೇ ಮಾಡ್ತಾರೆ. ಸೊ ಹಾಗಿದ್ರೆ ನಾವು ಅದನ್ನು ಟ್ರೈ ಮಾಡೋಣ. ಅಲ್ಲಿ ಹೇಗಿದೆ ಅಂತ ಹೇಳುವಂಥದ್ದನ್ನ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ಹೋಗೋಣ. ವಿಯೆಟ್ನಾಮಿನ ಟ್ರಕ್ಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ನೋಡಿ. ಆಮೇಲೆ ಈ ಥರ ವೆಹಿಕಲ್ಸ್ ಸರ್ವೇ ಸಾಮಾನ್ಯ ನೋಡಿ. ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಇವರು ಭಾಳ ಅಂದರೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಸ್ಪೆಷಲಿ ಹೈವೇಸ್, ಬ್ರಿಡ್ಜಸ್, ಈ ಥರ ಇನ್ಫ್ರಾಸ್ಟ್ರಕ್ಚರ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಬರುವಾಗ ನಮ್ಮ ಡ್ರೈವರ್ಗೆ ಯಾಕೋ ಹೊಟ್ಟೆ ಹಸ್ದಂಗಿತ್ತು ನೋಡಿ. ನಮ್ಮ ರಬ್ಬರ್ ಸ್ಮೋಕ್ ಹೌಸ್ ಥರ, ರಬ್ಬರ್ ಡ್ರೈಯರ್ ಥರ ಇಲ್ಲಿ ಇವರು ಮೀಟ್ ಡ್ರೈ ಮಾಡಲಿಕ್ಕೆ ಡ್ರೈಯರ್ ಯೂಸ್ ಮಾಡ್ತಾರೆ. ಸೊ ಅದು ಎಮ್ಮೆದು ಮಾಂಸ, ಇದು ಪೋರ್ಕ್. ಸೊ ಇದನ್ನೆಲ್ಲ ಇಲ್ಲಿ ಉಪ್ಪಣ ಹಾಕ್ತಾರೆ ನೋಡಿ. ಇಲ್ಲಿ ಹೇಗೆ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಬೀಫ್ ಮೀಟು, ಆಮೇಲೆ ಎಮ್ಮೆದು ಮೀಟು, ಆಮೇಲೆ ಇಲ್ಲಿ ನೋಡಿದರೆ ಜೋಳ ಇದೆ, ಜೋಳ, ಆಮೇಲೆ ಸಿಹಿಗೆಣಸಿದೆ, ಆಮೇಲೆ ಇಲ್ಲಿ ಬಿದಿರಿನ ಇದರ ಒಳಗೆ ಸ್ಟಿಕ್ಕಿ ರೈಸ್ ಹಾಕಿದ್ದಾರೆ. ಅಂದರೆ ಅದು ಅನ್ನವೇ, ಅದು ಸ್ವಲ್ಪ ಅಂಟಂಟಾಗಿ ಅದನ್ನು ಬೇಯಿಸ್ತಾರೆ. ಇದಕ್ಕೆ ಯಾಕೋ ಸ್ವಲ್ಪ ಇವರು ಕಲರ್ ಮಾಡಿರೋ ಹಾಗೆ ಇದೆ. ಬೇರೆ ಬೇರೆ ಥರದ ಸ್ಪೈಸಸ್ ಕೂಡ ಇಲ್ಲಿ ಅವರು ಸೇಲ್ ಮಾಡ್ತಾರೆ ನೋಡಿ. ಇವರು ಇಷ್ಟು ಫಿಟ್ಟಿ ಹಾಕಿದ್ದಾರೆ ಅಂತ ಹೇಳಿದರೆ ಇವರು ಬ್ರೇಕ್ಫಾಸ್ಟ್ಗೆ ಬರೀ ಕಾಫಿ ಮತ್ತು ಕ್ಯಾರೆಟ್, ವೆಜಿಟೇಬಲ್ಸ್ ಅಥವಾ ಏನಾದ್ರು ಸೊಪ್ಪು ತರಕಾರಿಗಳು ಈ ಥರ ತಿಂತಾರೆ. ಸೊ ನಾವಿವಾಗ ಫ್ಯಾನ್ಸಿ ಪ್ಯಾನ್ ಕೇಬಲ್ ಕಾರ್ ರೈಡ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಆಲ್ರೆಡಿ ನಾವು ತಗೊಂಡಾಗಿದೆ. ಓಕೆ, ಇನ್ನು ಮುಂದೆ ಹೋಗ್ತಾ ಹೇಗಿದೆ ಅಂತ ಹೇಳುವಂಥದ್ದನ್ನ ನೋಡೋಣ. ಸಹದೇವ್ ಯಾಕೋ ಬೆಳಿಗ್ಗೆಯಿಂದ ಮೂಡ್ ಆಫ್ ಆಗಿದೆ ನೋಡಿ. ಫ್ಯಾನ್ಸಿ ಪ್ಯಾನ್ ವಿಲೇಜಿನ ಎಂಟ್ರೆನ್ಸ್ ಈ ಥರ ಇದೆ. ದ್ವಾರಕ್ಕೆ
ಮುಳಿ ಹುಲ್ಲನ್ನು ರೂಫಿಂಗ್ ಆಗಿ ಯೂಸ್ ಮಾಡಿದ್ದಾರೆ. ಒಳಗಡೆ ಹೋಗ್ತಾ ನೋಡಿ, ಇಲ್ಲಿ ಒಂದು ಟ್ರೆಡಿಷ್ನಲ್ ವಿಲೇಜ್. ಈ ಥರದ ಟ್ರೆಡಿಷ್ನಲ್ ವಿಲೇಜಸ್ ಇದು ನಿಮಗೆ ಸೌತ್ ಕೊರಿಯಾ, ಜಪಾನ್, ಚೈನಾ ಮತ್ತು ವಿಯೆಟ್ನಾಂ, ಲಾವೋಸ್, ಕಾಂಬೋಡಿಯಾ ಈ ಥರದ ಏರಿಯಾಗಳಲ್ಲಿ ನಿಮಗೆ ಸರ್ವೇ ಸಾಮಾನ್ಯ. ನಾನು ಇಂಥ ಹಳ್ಳಿಗಳನ್ನು ಕೆಲವೊಂದು ಭಾಗಗಳಲ್ಲಿ ನೋಡಿದ್ದೇನೆ. ಎಸ್ಪೆಷಲಿ ಜಪಾನಲ್ಲಿ ಈ ಥರದ ಮನೆಗಳಲ್ಲಿ ಇವಾಗಲೂ ಜನ ಬದುಕ್ತಾ ಇದ್ದಾರೆ. ಹಳ್ಳಿ ಕಡೆ ನೋಡಿ ಎಷ್ಟು ಒಂದು ಚೆನ್ನಾಗಿದೆ ಅಂತ ಹೇಳುವಂಥದ್ದು. ನೀವು ಆ ಮೇಲೆ ನೋಡಿ, ಆ ಕಿಟಕಿಗಳು, ಆ ಡೋರು ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ನೋಡಿ, ಇದೆಲ್ಲ ಈಗ ಕಮರ್ಷಿಯಲ್ ಆಗಿ ಮಾಡಿದ್ರೂ ಒಂದಾನೊಂದು ಕಾಲದಲ್ಲಿ ಜನ ಹೀಗೆ ಇಂಥದೇ ಮನೆಗಳಲ್ಲಿ ಬಾಳಿ ಬದುಕ್ತಾ ಇದ್ರು. ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು. ಈ ಥರದ ಮನೆಗಳಲ್ಲಿ ಜಪಾನ್ನ ಕೆಲವೊಂದು ವಿಲೇಜ್ಗಳಲ್ಲಿ ಇವಾಗಲೂ ಜನ ವಾಸ ಮಾಡ್ತಾ ಇದ್ದಾರೆ. ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಮತ್ತು ಅಂಥ ಮನೆಗಳ ಒಳಗೆ ಹೋಗಿ ಆ ಮನೆಗಳ ಒಳಗೆ ಹೇಗೆ ಇರ್ತದೆ ಅಂತ ಹೇಳುವಂಥದ್ದನ್ನ ಕಣ್ಣಾರೆ ಕಂಡು ಎಕ್ಸ್ಪ್ಲೋರ್ ಮಾಡಿದ್ದೇನೆ, ಅನುಭವಿಸಿದ್ದೇನೆ. ಊದು ಬತ್ತಿ, ಊದು ಕಡ್ಡಿಗಳು ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ. ನೋಡಿ ಇಂಥ ಬ್ಯೂಟಿಫುಲ್ ಒಂದು ಸೆಟಪ್ ಅಂತ ಹೇಳುವಂಥದ್ದು. ಇದು ಒಂಥರ ಇವರ ಆ್ಯಕ್ಚುಯಲ್ ಕಲ್ಚರ್. ಇದನ್ನು ಶೋಕೇಸ್ ಮಾಡಲಿಕ್ಕೆ ಈ ಹೆರಿಟೇಜ್ ವಿಲೇಜನ್ನು ಬಿಲ್ಡ್ ಮಾಡಿದ್ದಾರೆ. ನೋಡಿ ಯಾವ ಥರ, ನೋಡಿ ಇಲ್ಲಿ ನೋಡಿ ಈ ಥರ ನೋಡಿ ಹೇಗಿದೆ ಅಂತ ಹೇಳುವಂಥದ್ದು. ನೋಡಿ ಇದೀಗ ನಮಗೆ ನೋಡಲಿಕ್ಕೆ ಇವರು ಟೂರಿಸ್ಟನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಈ ಥರ ಮಾಡಿದ್ದಾರೇನೋ ಅಂತ ನೀವು ತಿಳ್ಕೊಂಡ್ರೆ ತಪ್ಪು. ಜಪಾನ್ನ ಕೆಲವು ಹಳ್ಳಿಗಳ ಸೆಟಪ್ಪೇ ಹೀಗಿದೆ. ಮಧ್ಯದಲ್ಲಿ ಟೌನ್ ಸ್ಕ್ವೇರ್ ಅಥವಾ ಟೌನ್ ಸೆಂಟರ್, ಅಲ್ಲಿ ಖಾಲಿ ಜಾಗ, ಅಲ್ಲಿ ಮಕ್ಕಳಿಗೆಲ್ಲ ಆಟಾಡಲಿಕ್ಕೆ. ಅದೇನು ಈಗಿನ ಮಾಡರ್ನ್ ಕಾನ್ಸೆಪ್ಟ್ ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ ಜನರು ಅದನ್ನು ಕಂಡುಕೊಂಡಿದ್ದಾರೆ. ಓಕೆ, ಆಮೇಲೆ ಸುತ್ತ ಎಲ್ಲ ಮನೆಗಳು. ಒಂದು ವಿಲೇಜ್ ಹೆಡ್ಡಿನ ಮನೆ. ನಾನು ಜಪಾನ್ನ ಒಂದು ವಿಲೇಜಿನ ಹೆಡ್ಡಿನ ಮನೆಗೂ ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಹಾಗೆ ಈ ವಿಲೇಜ್ಗೆ ಇದೇ ಥರ ಕಾಂಪೌಂಡ್ ವಾಲೆಲ್ಲ ಇರ್ತದೆ. ಆ ಕಂಪ್ಲೀಟ್ ವಿಲೇಜು ಒಂದು ಫೋರ್ಟಿಫಿಕೇಷನ್ ಒಳಗಿರ್ತದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಅದು ಅವರಿಗೆ ಅತ್ಯವಶ್ಯಕ ಆಗಿತ್ತು. ಯಾರಾದರೂ ಕಳ್ಳಕಾಕರಿಂದ ಅಥವಾ ಬೇರೆ ದೇಶದ ಸೈನಿಕರಿಂದ ಅವರು ಬಚಾವಾಗಬೇಕು ಅಂತ ಹೇಳಿದರೆ ಆ ಥರದ್ದೆಲ್ಲ ಸೆಟಪ್ ಮಾಡಿಕೊಳ್ಬೇಕಾಗಿತ್ತು. ಸೊ ಅದನ್ನು ಇಲ್ಲಿ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಓ ದೇವರೇ, ಈ ಥರ ಕ್ಯೂ ಅಲ್ಲಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ. ಈಗ ಸಡನ್ನಾಗಿ ಕ್ಯೂ ಮೂವ್ ಆಗ್ತಾ ಇದೆ. ಇದು ನಮ್ಮ ಊರಲ್ಲಿ ನಾವು ದೇವಸ್ಥಾನಗಳಲ್ಲಿ ಊಟಕ್ಕೆ ಕ್ಯೂ ನಿಂತಾಗೆ ಅನಿಸ್ತಾ ಇದೆ ನನಗೆ. ಮತ್ತೆ ಇಲ್ಲೊಂದು ಎಲಿವೇಟರ್, ಇನ್ನೂ ದೊಡ್ಡ ಕ್ಯೂ ಇದೆ. ನಾವು ಎಲಿವೇಟರ್ ಬಿಟ್ಟು ನಡ್ಕೊಂಡು ಹೋಗು ಅಂತೇಳಿ ಸೀದಾ ಸ್ಟೆಪ್ಸಲ್ಲೇ ಹೋಗ್ತಾ ಇದ್ದೇವೆ. ಇವರ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಅವರ ದೇಶದ ಟೂರಿಸಮನ್ನು ಡೆವಲಪ್ ಮಾಡಲಿಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಮತ್ತು ಆ ಕ್ಲೆನ್ಲಿನೆಸ್ ಒಮ್ಮೆ ನೋಡಿ ನೀವು, ಎಂಥ ಕ್ಲೀನಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಮೇಂಟೈನ್ ಮಾಡಿದರೆ. ಒಂದು ಜೇಡದ ಬಲೆ ಆದರೂ ನಿಮಗೆ ಕಾಣ್ತದ? ಕಸ ಬಿಡಿ, ಒಂದು ಜೇಡದ ಬಲೆ ಕೂಡ ನಿಮಗೆ ಕಾಣೋದಿಲ್ಲ. ಅಷ್ಟು ನೀಟಾಗಿ ಇಲ್ಲಿನ ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರನ್ನು ಅವರು ಡೆವಲಪ್ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಕೂಡ. ಎಕ್ಸ್ಕ್ಯೂಸ್ ಮೀ, ಬರೀ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಬಿಟ್ರೆ ಆಗಲಿಲ್ಲ, ಅದನ್ನು ಮೇಂಟೈನ್ ಕೂಡ ಮಾಡಬೇಕಲ್ಲ. ಅದನ್ನು ಸಹ ಅಷ್ಟೇ ಅಚ್ಚುಕಟ್ಟಾಗಿ ಅವರು ಮಾಡ್ತಾ ಇದ್ದಾರೆ. ಟಾಯ್ಲೆಟ್ಗಳು ನೋಡಬೇಕು ನೀವು, ವಾಶ್ರೂಮ್ ಆಗಲಿ, ಆಮೇಲೆ ಅಲ್ಲಿಯ ಸಿಂಕ್, ಆಮೇಲೆ ಫ್ಲೋರ್ಸ್ ನೋಡಿ ಹೇಗೆ ಶೈನಿಂಗ್ ಹೊಡಿತಾ ಇದೆ ಅಂತ ಹೇಳ್ಕೊಂಡು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಲೆ ನೋಡಿದರೆ ಒಂದು ಜೇಡದ ಬಲೆ ಕೂಡ ಕಾಣೋದಿಲ್ಲ ನಿಮಗೆ. ಒಂದು ಕಸ, ಒಂದು ಜನರು ಅಷ್ಟೇ. ದೇಶ ವಿದೇಶಗಳಿಂದ ಜನ ಬರ್ತಾರೆ. ವಿಯೆಟ್ನಾಂ ಮಾತ್ರ ಅಲ್ಲ, ದೇಶ ವಿದೇಶದಿಂದ ಜನ ಬರ್ತಾರೆ. ನೋಡೋಣ, ಒಬ್ಬರಾದರೂ ಒಂದು ಚಾಕ್ಲೇಟ್ ರ್ಯಾಪರ್ ಕೆಳಗಡೆ ಹಾಕಿರೋದಿಲ್ಲ. ಇಲ್ಲಿ ಪಾನ್ ಮಸಾಲ ತಿನ್ನೋದಿಲ್ಲ. ತಿಂತ ಇದ್ದಿದ್ರೆ ಅವರು ಅದನ್ನು ಹಾಕ್ತಾ ಇರಲಿಲ್ಲ ಗ್ಯಾರಂಟಿ. ಆದರೆ ಹಿರಿಯರು ಎಲೆ ಅಡಿಕೆ ತಿಂತ ಇದ್ರು ಅಂತ ನಾನು ಕೇಳ್ಪಟ್ಟೆ. ಇನ್ನು ನೋಡಿ, ಇಲ್ಲಾದರೂ ನಿಮಗೆ
ಗೋಡೆ ಬರಹ ಕಾಣ್ತದ? ಗೋಡೆ ಬರಹ ಕೂಡ ಕಾಣೋದಿಲ್ಲ ನೋಡಿ. ಇದು ಮರದಲ್ಲಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲಾದರೂ ಯಾರು ನಿಂತ್ಕೊಂಡು ಬರೆದಿದ್ದಾರ? ಅದೂ ಮಾಡಿಲ್ಲ. ಅಷ್ಟು ನೀಟಾಗಿ ಒಂದು ಗೀರು ಕೂಡ ಎಳೆದಿಲ್ಲ ಈ ಮರದಲ್ಲಿ. ಜನರು ಅಷ್ಟು ರೆಸ್ಪಾನ್ಸಿಬಲ್ ಆಗಿ ನೋಡ್ಕೋತಾರೆ, ಮತ್ತು ಗೌರ್ಮೆಂಟ್ ಕೂಡ ಹಾಗೆ ಅಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ತನ್ನ ಟೂರಿಸಮ್ ಸೆಕ್ಟರನ್ನು ನೋಡ್ಕೊಳ್ತದೆ. ಆಮೇಲೆ ಇವರ ವರ್ಕ್ ಫೋರ್ಸ್ ಯಾವ ಥರ ಇವರು ಕೆಲಸ ಮಾಡ್ತಾರೆ, ಮತ್ತು ಯಾವ ಥರ ಇವರ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಾರೆ ಅಂತ ಹೇಳುವಂಥದ್ರ ಬಗ್ಗೆ ಇಲ್ಲಿ ನೋಡಿ ಈ ಥರ ಸ್ಕ್ರೀನ್ಗಳನ್ನು ಹಾಕಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಕೇಬಲ್ ಕಾರ್ನ ಪಾಡ್ಗಳು ಬಂದು ಜನರನ್ನು ಪಿಕ್ ಮಾಡ್ತಾ ಇದೆ. ತಕ ಸೀಟ್ ತಕ. ಎಸ್, ಗುಡ್. ಓಕೆ, ಪಾಡ್ ಒಳಗಡೆ ಬಂದಾಯಿತು. ಇಂಥ ಪಾಡ್ಗಳಿಗೆ ಬಂದಾಗ ಫಸ್ಟು ವಿಂಡೋ ಸೀಟ್ ಯಾರು ತಗೊಳ್ತಾರೆ ಅಂತ ಹೇಳುವಂಥದ್ದೇ ಇಂಪಾರ್ಟೆಂಟ್. ಎಲ್ಲಾದರೂ ಸೆಂಟರ್ ಸೀಟ್ ಹೀಗೇನಾದರೂ ಸೆಂಟರ್ ಸೀಟ್ ಸಿಕ್ಕಿದ್ರೆ ಸ್ವಲ್ಪ ಡಿಸಪಾಯಿಂಟಿಂಗೆ. ಬಟ್ ನಮಗೆ ಒಳ್ಳೆ ವ್ಯೂ ಇರುವಂಥ ಸೀಟ್ ಸಿಕ್ಕಿದೆ. ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದೆ ಫಾಸ್ಟಾಗಿ. ನೋಡಿ ಯಾವ ಥರ ವ್ಯೂ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ನೋಡಿ. ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೇವೆ ಇಳ್ಕೊಂಡು. ನೋಡಿ ಅಲ್ಲಿ ರೋಪ್ ಕಾಣ್ತಾ ಇರ್ಬೋದು ನೋಡಿ. ನಾವು ಆ ಸ್ಟೇಷನಿಂದ ಬಂದಿರುವಂಥದ್ದು. ಕೆಳಗಡೆ ಗದ್ದೆ ಎಷ್ಟು ಚೆನ್ನಾಗಿ ಕಾಣ್ತದೆ. ನಾವು ನಿನ್ನೆ ಟ್ರೆಕ್ ಹೋಗಿದ್ದಾಗ ಸ್ಟೆಪ್ ಫಾರ್ಮಿಂಗ್ ಅಂತ ಎಷ್ಟೊಂದು ಬಾರಿ ನಾನು ಹೇಳ್ತಾ ಇದ್ದೆ. ಅಲ್ಲಿ ಸಾಪಾದಿಂದ ನಾವು ಕ್ಯಾಟ್ ವಿಲೇಜ್ ಮುಖಾಂತರ ಹೋಗಿರುವ ಟ್ರೆಕ್ಕಲ್ಲಿ ನೋಡಿ. ಮತ್ತು ನಿನ್ನೆ ನಾನು ದೂರದಿಂದ ನಿಮಗೆ ತೋರಿಸಿದ್ದೆ, ಇದೇ ಕೇಬಲ್ ಕಾರ್ಗಳು ಬೆಟ್ಟದ ನಡುವೆ ಹೋಗ್ತಾ ಇರುವಂಥ ವ್ಯೂ ಅಂತ ತೋರಿಸಿದ್ದೆ. ಸೊ ಅದು ನೋಡ್ಬೋದು ನೀವು. ಆ್ಯಕ್ಚುಲಿ ಇಷ್ಟು ಬೆಟ್ಟದ ಮೇಲಿದ್ದರೂ ಸ್ವಲ್ಪ ಸೆಕೆ ಆಗ್ತಾ ಇದೆ ಅಂತ ಇದೆ ಅಲ್ವಾ. ಆಚೆ ಇನ್ನೊಂದು ಪಾಡ್ ಹೋಗ್ತಾ ಇದೆ. ಕೆಳಗಡೆ ಜನರ ಮನೆಗಳು, ಇಂಡಿವಿಜುವಲ್ ತೋಟಗಳು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಒಂದು ಮನೆ, ಅದರ ಸುತ್ತ ಒಂದಷ್ಟು ಸ್ಟೆಪ್ ಫಾರ್ಮಿಂಗ್ ಮಾಡಿರುವಂಥ ತೋಟಗಳು ಎಷ್ಟು ಚೆನ್ನಾಗಿದೆಯಲ್ಲೋ. ಆ ಗದ್ದೆಗಳನ್ನು ನೋಡ್ತಾ ಇದ್ರೆ ಖುಷಿ ಆಗ್ತದೆ. ಸುತ್ತ ಬೆಟ್ಟ ಒಳ್ಳೆ ಕೋಟೆಯ ರೀತಿ ಕಾಣ್ತಾ ಇದೆ. ಆಮೇಲೆ ಅಲ್ಲಿ ನೋಡಿ, ಝೂಮ್ ಮಾಡ್ತೇನೆ ನಾನು. ದೂರದಿಂದ ಇನ್ನೊಂದು ಪಾಡ್ ರಿಟರ್ನ್ ಹೋಗ್ತಾ ಇದೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಆ್ಯಕ್ಚುಲಿ ನಾವು ಹಳ್ಳಿ ಪ್ರದೇಶದಿಂದ ಡೆನ್ಸ್ ಫಾರೆಸ್ಟ್ ಕವರ್ ಇರುವಂಥ ಬೆಟ್ಟ ಪ್ರದೇಶಕ್ಕೆ ಹತ್ತಾ ಇದ್ದೇವೆ ಈಗ ನಾವು. ಇನ್ನೂ ಹತ್ತಿ ಮುಗಿಲಿಲ್ಲ. ಸುಮಾರು 6.5 ಕಿಲೋಮೀಟರ್ಗಳ ಜರ್ನಿ ಆಗಿರ್ತದೆ. ನಾವು ಹೋಗ್ಲಿಕ್ಕಿರುವ ಜಾಗ ನೋಡಿ, ಅಲ್ಲಿ ಬೆಟ್ಟದ ಮೇಲೆ ಹೋಗ್ಲಿಕ್ಕಿದೆ. ಇಲ್ಲಿ ನನಗೆ ಫೋಕಸ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಆ್ಯಕ್ಚುಲಿ ಎಷ್ಟು ಹೈಟಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಕಿವಿಯಲ್ಲಿ ಗಾಳಿ ತುಂಬಿದಾಗ ಆಗ್ತಾ ಉಂಟು ನನಗೆ. ಅಷ್ಟು ಹೈಟಿಗೆ ಹೋಗ್ತಾ ಇದ್ದೇವೆ ನೋಡಿ. ಅಲ್ಲಿ ಇನ್ನೂ ಮುಗಿಲಿಲ್ಲ, ತೋರಿಸ್ತೇನೆ. ಇಲ್ಲಿ ನೋಡಿ, ವ್ಯೂ ನೋಡಿ ಎಷ್ಟು ಡೀಪ್ ಇದೆ ಅಂತ ಹೇಳಿದರೆ ಅದು ನೀವು ಆ್ಯಕ್ಚುಲಿ ಕಣ್ಣಲ್ಲಿ ನೋಡಬೇಕು. ನಾನು ಎಷ್ಟೇ ವಿಡಿಯೋದಲ್ಲಿ ಫೋಕಸ್ ಮಾಡಿದರೂ ಅದು ನಿಮಗೆ ಅರ್ಥ ಆಗೋದಿಲ್ಲ. ಎಂತ ಹೇಳಿ, ವರ್ಡ್ಸ್ ಟು ಎಕ್ಸ್ಪ್ಲೇನ್. ಜಸ್ಟ್ ನೋಡಿ ಅಷ್ಟೇ, ಇನ್ನೂ ರೀಚ್ ಆಗಲಿಲ್ಲ. ಅದರ ತುದಿ
ನೋಡಿ ಅಲ್ಲೆಲ್ಲೋ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಅಲ್ಲಿ ಆ ಬೆಟ್ಟ ಹೇಗೆ ಕಾಣ್ತಾ ಇದೆ ಅಂತ ಹೇಳುತ್ತದೆ ನೋಡಿ. ನೋಡಿ ಹೇಗೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಫೈನಲಿ ಬೆಟ್ಟದ ಮೇಲಿನ ಕೇಬಲ್ ಕಾರ್ ಸ್ಟೇಷನ್ಗೆ ಬಂದು ರೀಚ್ ಆಗಿ, ಬೆಟ್ಟದ ಮೇಲೆ ಬರ್ತಿದ್ದಾಗೆ ಚಳಿ ಶುರುವಾಯಿತು. ಒಳ್ಳೆ ಚಳಿ ಇದೆ, ಎ ಸಿ ರೂಮ್ ಒಳಗೆ ಇದ್ದಾಗ ಆಗ್ತಾ ಇದೆ. ರೆಸ್ಟೋರೆಂಟ್ಸು, ಆಮೇಲೆ ಚಾಟ್ಸು, ಈ ಥರ ಎಲ್ಲ ವ್ಯವಸ್ಥೆಗಳಿದೆ. ಈ ದೇಶದಲ್ಲಿ ಹತ್ತದಷ್ಟು ಮುಗಿಯೋದೇ ಇಲ್ಲ. ಹತ್ತಿ 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 ಸಾಕಾಗೋಯ್ತು. ಕೇಬಲ್ ಕಾರಲ್ಲಿ ಇಷ್ಟು ದೊಡ್ಡ ಬೆಟ್ಟ ಹತ್ತಿದ ಮೇಲೆ ಕೂಡ ಮತ್ತೆ ಸ್ಟೆಪ್ಸ್ ಹತ್ತಬೇಕಂತೆ. ಹಬ್ಬ ದೇವರೇ, ವಾವ್! ನಿಮಗೊಂದು ವ್ಯೂ ತೋರಿಸ್ತೇನೆ ನೋಡಿ. ಗ್ಲಾಸ್ ಹಿಂದೆ ಇದೆ ನಾನು, ಆದರೂ ಆ ಕಡೆ ವ್ಯೂ ಒಮ್ಮೆ ತೋರಿಸ್ಬಿಡ್ತೇನೆ. ಹೇಗೆ ಕಾಣ್ತಾ ಇದೆ, ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಬಹುಶಃ ಇಲ್ಲಿ ಮತ್ತೆ ನಾವು ಹತ್ತಲಿಕ್ಕಿದೆ. ಬನ್ನಿ ಹತ್ತೋಣ. ನೋಡಿ, ವಾವ್! ಎಂಥ ತಂಪಾದ ಗಾಳಿ ಅಂತ ಹೇಳ್ತೀರಾ. ಬನ್ನಿ ಮೇಲೆ ಹೋಗೋಣ. ಇದೆ ನನಗೀಗ ಫಸ್ಟ್ ಇರೋದು ಆ ಬೆಟ್ಟದ ವ್ಯೂ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದನ್ನ ನೋಡೋ ಕುತೂಹಲ. ಬುದ್ಧ ಅಲ್ಲಿದ್ದಾರೆ. ಬನ್ನಿ. ಎಷ್ಟು ಗಾಳಿ ಜೋರಾಗಿ ಬೀಸ್ತಾ ಇದೆ ಅಂತ ಹೇಳಿದರೆ ನನ್ನ ಇಯರ್ಪಾಡ್ಸೇ ಹೋಗೋಗಾಯ್ತು ಇವಾಗ ಒಂದ್ಸರ್ತಿ. ಬನ್ನಿ. ಓ, ಏನು ವ್ಯೂ ಅಂತೀರಾ. ಅರ್ಜುನ್ ಹೆಂಗಿಟ್ ಮಗ? ಸೂಪರ್ ಅಂತೆ. ಸೂಪರ್ ಆಗಿರಲೇಬೇಕು. ವಾವ್! ನಿಮಗೆ ನನ್ನ ಮುಖ ಯಾಕೆ ನೋಡ್ತೀರಾ? ಅಲ್ಲಿ ನೋಡಿ, ತೋರಿಸ್ತೀನಿ ನಿಮಗೀಗ ಆಚೆ ವ್ಯೂ. ಅಯ್ಯೋ ದೇವರೇ, ಮತ್ತೆ ಸ್ಟೆಪ್ಸ್ ಹತ್ಬೇಕಂತೆ. ವಿಯೆಟ್ನಾಮಿಂದ ಮುಂಡೋಡಿಗೆ ಹೋಗುವಾಗ 2 kg ನಾನು ಕಮ್ಮಿ ಆಗ್ತೇನೆ ಅಂತ ಅನಿಸಿದೆ ನನಗೆ ಇವಾಗ. ನೋಡಿ ಯಾವ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. 3000 ಚಿಲ್ಲರೆ ಮೀಟರ್ ಎಬವ್ ದ ಸೀ ಲೆವೆಲ್ ಇದ್ದೇವೆ ನಾವು ಇವಾಗ. ಏನು ವ್ಯೂ, ಏನು ಚಳಿ ನೋಡಿ. ಬೆಟ್ಟಗಳ ಸಾಲು ಹೇಗೆ ಕಾಣ್ತಾ ಇದೆ. ಎಷ್ಟು ಎತ್ತರದಲ್ಲಿದ್ದರೂ ಮೊಬೈಲ್ ನೆಟ್ವರ್ಕಿಗೆ ಏನು ತೊಂದರೆ ಇಲ್ಲ. ಮೂಗಿಗೆ ಐಸ್ದಂಗ ತೊಟ್ಟ ಉಸಿರಾಳ್ಯಕನ. ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು. ಈ ಕಂಪ್ಲೀಟ್ ಈ ಫ್ಯಾನ್ಸಿ ಪ್ಯಾನ್ ಏನು ಈ ಸೆಟಪ್ ಮಾಡಿದಾರಲ್ವ, ಇದು ಜಸ್ಟ್ 7 ವರ್ಷದ ಹಿಂದೆ ಮಾಡಿದ್ದು. ಕೇವಲ 3 ವರ್ಷದಲ್ಲಿ ಕಂಪ್ಲೀಟ್ ಪ್ರಾಜೆಕ್ಟನ್ನು ಕನ್ಸ್ಟ್ರಕ್ಟ್ ಮಾಡಿ ಮುಗಿಸಿದಾರಂತೆ. ಈ ಬೆಟ್ಟದ ಮೇಲೆ 3 ವರ್ಷದಲ್ಲಿ ಈ ಪ್ರಾಜೆಕ್ಟನ್ನು ಮಾಡಿ ಮುಗಿಸೋದಂತ ಹೇಳಿದರೆ ರಿಯಲಿ ಇಟ್ಸ್ ಅ ಕಮೆಂಡೇಬಲ್ ಜಾಬ್. ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಬೆಟ್ಟದ ಮೇಲೆ ಈ ಥರ ಸ್ಟ್ರಕ್ಚರ್ಗಳನ್ನು ಮಾಡೋದಂತ ಹೇಳಿದರೆ ಏನು ಸುಲಭದ ಕೆಲಸನ. ನೋಡಿ ಹೇಗಿದೆ. ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ. ವಿಡಿಯೋ ಪಾಸ್ ಮಾಡಿ ಓದ್ಬೋದು. ನೋಡಿ, ಇವರ ಒಂದು ದೇವಸ್ಥಾನ ಏನು ಸೂಪರ್ ಆಗಿದೆಯಲ್ಲ. ನೋಡಿ, ಇಲ್ಲಿನವರು ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು. ನೋಡಿ ಯಾವ ಥರ ಡೋರಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ನೋಡಿ
ಸಂಪೂರ್ಣವಾಗಿ ಚಿನ್ನದಲ್ಲೇ ಮಾಡಿದಾರೇನೋ ಅಂತ ಅನ್ನಿಸ್ತಾ ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಈ ಬುದ್ಧನನ್ನೆಲ್ಲ ಇನ್ನೂ ಇವ್ರಿಗಿಂತ ದೊಡ್ಡ ಬುದ್ಧನನ್ನು ನಾವೀಗ ನೋಡಲಿಕ್ಕಿದೆ. ಏನು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನೋಡಿ. ಈ ದೇವಸ್ಥಾನ ಹೇಗಿದೆ ಅಂತ ಹೇಳುವಂಥದ್ದು ಕರ್ಕೊಂಡು ಹೋಗಿ ತೋರಿಸ್ತೇನೆ. ಹಾಗೆ ಇಲ್ಲಿಂದ ಹೇಗೆ ಕಾಣ್ತದೆ ಅಂತ ಹೇಳುವಂಥದ್ದು ನೋಡಿ. ಇಷ್ಟು ಗ್ರ್ಯಾಂಡಾಗಿ ಈ ಟೆಂಪಲನ್ನು ಬಿಲ್ಡ್ ಮಾಡಿದ್ದಾರೆ. ಮತ್ತು ಎಲ್ಲರೂ ಹೇಗೆ ದೇವರಿಗೆ ಕೈ ಮುಗಿತಿದ್ದಾರೆ ಅಂತ ಹೇಳುವಂಥದ್ದು ನೋಡಿ. ಆ ಊದುಬತ್ತಿಯ ಸ್ಮೆಲ್ ಎಷ್ಟು, ಆ ಫ್ರ್ಯಾಗ್ರೆನ್ಸು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಇಲ್ಲೇ ಮಲಗಿ ಬಿಡುವಂತ ಕಾಣ್ತದೆ. ಒಳಗಡೆ ಬಂದಾಗ ಏನೋ ಒಂಥರ ನಿದ್ದೆ ಬಂದಾಗ ಆಗ್ತದೆ. ಅಷ್ಟು ಒಂದು ಎನರ್ಜಿ ಪಾಸಿಟಿವ್ ಆಗಿದೆ ಇಲ್ಲಿ ನೋಡಿ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿ ಹಾಗೇ ಕಣ್ಣು ಮುಚ್ಚುವಂತ ಕಾಣ್ತದೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನೋಡಿ. ಯಾಕೋ ತುಂಬ ಸಿಟ್ಟಲ್ಲಿದ್ದಾಗೆ ಕಾಣ್ತಾರೆ, ಏನಂತ ನನಗೆ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಅಂತೂ ಖಂಡಿತ ಇದೆ. ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಈ ಟೆಂಪಲ್ ಕಾಂಪ್ಲೆಕ್ಸನ್ನು ನೋಡಿ ಆದಮೇಲೆ ಇನ್ನೊಂದು ಟೆಂಪಲ್ ಕಾಂಪ್ಲೆಕ್ಸ್ ನೋಡಲಿಕ್ಕಿದೆ ನೋಡಿ. ನೋಡಿ ಇಲ್ಲಿಂದ ಮತ್ತೆ ಮೇಲ್ಗಡೆ ಇರುವ ನಮ್ಮ ಮೇನ್ ಬುದ್ಧ ದೇವರನ್ನು ನೋಡಲಿಕ್ಕೆ 800 ಸ್ಟೆಪ್ ಹತ್ತಬೇಕಂತೆ. ಅದಕ್ಕೆ ಜಶ್ಮಿ ಮತ್ತು ಮಕ್ಕಳು ಹತ್ತೋದಿಲ್ಲ ಅಂತ ಹೇಳಿದರು. ಆ್ಯಕ್ಚುಲಿ ಕೇಬಲ್ ಕಾರ್ ಕೂಡ ತಗೋಬೋದು. ಅದಕ್ಕೆ ಸಿಕ್ಕಾಬಟ್ಟೆ ದೊಡ್ಡ ಕ್ಯೂ ಇತ್ತು. ಬಟ್ ನನಗೆ ಆ ಕ್ಯೂವಲ್ಲಿ ನಿಲ್ಲೋದಕ್ಕಿಂತ ಇದರ ಒಂದು ರಾ ಫೀಲಿಂಗ್, ಆ ಒಂದು ರಾ ಎಕ್ಸ್ಪೀರಿಯನ್ಸ್ನ ಪಡ್ಕೋಬೇಕು ಅಂತ ಆಯಿತು. 800 ಸ್ಟೆಪ್ಸ್ ಹತ್ಕೊಂಡು ಹೋಗಿ ಮೇಲೆ ಬುದ್ಧ ದೇವರನ್ನು ನೋಡುವ, ಅವರಿಗೆ ಕೈ ಮುಗಿದು ಆಶೀರ್ವಾದ ತಗೊಂಡು ಕೆಳಗಡೆ ಬರೋಣ. ಇಲ್ಲಿಂದ ಸಿಕ್ಕಾಬಟ್ಟೆ ಸ್ಟೀಪ್ ಇನ್ಕ್ಲೈನ್, 150 ಸ್ಟೆಪ್ಸು. ಬಟ್ ವರ್ತ್ ಕ್ಲೈಂಬಿಂಗ್. ಹೋಗೋಣ. ಏನು ಎಕ್ಸ್ಪೀರಿಯನ್ಸ್, ಏನು ವ್ಯೂ, ಇದನ್ನೆಲ್ಲ ಸಾಧ್ಯ ಆದರೆ ಜೀವನದಲ್ಲಿ ಒಮ್ಮೆ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮತ್ತು ಈ ಎಕ್ಸ್ಪೀರಿಯನ್ಸ್ನ ಯಾಕಂದರೆ ನಾನು ಎಷ್ಟು ನಿಮಗೆ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಅದಷ್ಟೇ. ಉಸಿರು ಸಾಕಾಗ್ತಿಲ್ಲ. ಬಟ್ ಹತ್ತೋಣ. ರೈಲಿಂಗ್ಸ್ ಹಿಡ್ಕೊಳ್ಬೇಕಾಗ್ತದೆ. ಮಾತು ಹೊರಗೆ ಬರ್ತಾ ಇಲ್ಲ. ನಿಜವಾಗ್ಲೂ ಇಷ್ಟು ಗಾಳಿ ಇದ್ರು ಉಸಿರು ಸಾಕಾಗ್ತಿಲ್ಲ. ನೆನ್ನೆ 15 ಕಿಲೋಮೀಟರ್ ನಡೆದ್ರು ನನಗೆ ಈ ಥರ ಉಸಿರು ಕಟ್ಟಿರಲಿಲ್ಲ. ಬಟ್ ಈಗಂತೂ ಬನ್ನಿ ಹತ್ತೋಣ. ನನ್ನ ಎದೆ ಬಡಿತ ನನಗೆ ಫೀಲ್ ಆಗ್ತಾ ಇದೆ, ನನ್ನ ಕೈಗೆ ಸಿಗ್ತಾ ಇದೆ. ಏನು ಹೇಳಬೇಕು. ಇಲ್ಲಿಯ ಜನರ ಸ್ಟೆಮಿನಾ
ನಿಜವಾಗ್ಲೂ ನೋಡಿ ಅವ್ರು ಎಷ್ಟು ಆರಾಮಾಗಿದ್ದಾರೆ ಅಂತ. ಸುಸ್ತಾಗಿದೆ ಅಂತೆ, ತೋರಿಸ್ಕೊಳ್ತಾ ಇಲ್ಲ, ಆದರೂ ಆರಾಮಾಗಿ ಕಾಣ್ತಾ ಇದ್ದಾರೆ. ಲೆನ್ಸಲ್ಲಿ ಬುದ್ಧ ದೇವರನ್ನು ತೋರಿಸ್ಲಿಕ್ಕೆ ಆಗ್ತಾನೇ ಇಲ್ಲ, ಅಷ್ಟು ದೊಡ್ಡ ವಿಗ್ರಹ. ಸೊ ವೈಡ್ ಆ್ಯಂಗಲ್ ಲೆನ್ಸ್ ಹಾಕ್ತೇನೆ, ಆಗ ನೋಡುವ. ಓಕೆ, ವೈಡ್ ಆ್ಯಂಗಲ್ ಲೆನ್ಸ್ ಹಾಕಿದ ಮೇಲೆ ಬುದ್ಧ ದೇವರನ್ನು ಕ್ಯಾಮರಾದಲ್ಲಿ ತೋರಿಸ್ಲಿಕ್ಕೆ ಆಗ್ತಾ ಇದೆ. ಯಾವುದಕ್ಕೂ ಈ ಬೆಟ್ಟಗಳ ಸಾಲನೊಮ್ಮೆ ನೋಡಬೇಡಿ. ಗಾಳಿ ಏನು ಬೀಸ್ತಾ ಇದೆ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಮೇಲ್ಗಡೆಯಿಂದ ಬಿಸಿಲಿರೋ ಕಾರಣದಿಂದ ಫೋಕಸ್ ಅಷ್ಟು ಚೆನ್ನಾಗಿ ಸಿಗ್ತಾ ಇರಲಿಕ್ಕಿಲ್ಲ. ನನಗೆ ಇವಾಗಲೂ ಉಸಿರು ತಗೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ನೋಡಿ ಏನು ಚೆನ್ನಾಗಿದೆ. ಬುದ್ಧ ದೇವರನ್ನು ತಾವರೆ ಮೇಲೆ ಕೂರಿಸಿರುವಂಥ ವಿಗ್ರಹ ನೋಡಿ. ಇಲ್ಲಿ ಬುದ್ಧ ದೇವರ ವಿಗ್ರಹದ ಕೆಳಗೆ ಒಳಗೆ ಹೋಗುವಂಥ ವ್ಯವಸ್ಥೆ ಇದೆ. ಇಲ್ಲಿ ಏನಿದೆ ಅಂತ ಒಮ್ಮೆ ನೋಡಿಬಿಡೋಣ. ಫೋಟೋಗ್ರಫಿ ಎಲ್ಲ ಹೊಡಿತೆ, ಫ್ಲ್ಯಾಶ್ ಹಾಕಬೇಡಿ ಅಂತ. ಎಸ್, ಸೊ ಅವರ ರೂಲ್ಸನ್ನು ಪಾಲನೆ ಮಾಡ್ತಾ ಬುದ್ಧ ದೇವರ ಸರಿ ನಡುವಿನ ಭಾಗದಲ್ಲಿ ಇದ್ದೇವೆ. ನೋಡಿ ಅಷ್ಟು ದೊಡ್ಡ ದೇವರ ಸ್ಟ್ರಕ್ಚರನ್ನು ಹಿಡಿದು ನಿಲ್ಲಿಸುವಂಥ ಪಿಲ್ಲರ್ಗಳು, ಮಾರ್ಬಲ್ ಪಿಲ್ಲರ್ಗಳು ಎಷ್ಟು ತಂಪಾಗಿದೆ ಅಂತ ಹೇಳಿದರೆ ಐಸ್ ಕ್ಯಾಂಡಿ ಮುಟ್ಟಿದಾಗ ಆಗ್ತಾಯಿದೆ. ಇಲ್ಲಿ ಒಳಗಡೆ ಹೋಗಲಿಕ್ಕೆ ಅಲೌಡ್ ಇಲ್ಲ. ಆ ಬುದ್ಧ ದೇವರ ಪ್ರಾಪರ್ ಸೆಂಟ್ರಲ್ಲಿ ಒಂದು ಪಗೋಡ ಇಟ್ಟಿದ್ದಾರೆ. ಬಹುಶಃ ಆ ಪಾಸಿಟಿವ್ ಎನರ್ಜಿ ಅಲ್ಲಿಗೆ ಲ್ಯಾಂಡ್ ಆಗಲಿ ಅಂತ ಏನಾದರೂ ಅವರ ನಂಬಿಕೆ ಇರ್ಬೋದು. ಬನ್ನಿ ಇನ್ನೊಂದು ಸ್ಟೆಪ್ ಹೋಗೋಣ. ಹೊರಗಡೆ ಬರ್ತಾ ಇದ್ದಾಗೆ ಮತ್ತೆ ಚಳಿ ಶುರು ಆಯಿತು. ಬುದ್ಧ ದೇವರ ಕೆಳಗಡೆ ಒಳ್ಳೆ ಬಿಸಿಯಾಗಿತ್ತು. ನೋಡಿ ಇವರೆಲ್ಲ ಬುದ್ಧ ದೇವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕಿರುವಂಥ ಸೈನಿಕರು, ವಾರಿಯರ್ಸ್. 우리 여기서 단체 사진 하나 찍고 이제 그냥 갈 거예요. 여기야, 여기 다 왔어. 여기 단체 사진 찍고. 아 여기서 찍어? 이 나올까? ಬುದ್ಧ ದೇವರು ಹೇಗೆ ಕಾಣ್ತಿದ್ದಾರೆ ಅಂತೇಳಿ ಪ್ರಶಾಂತವಾಗಿ ಈ ಬೆಟ್ಟದ ತುದಿಯಲ್ಲಿ ತಾವರೆ ಮೇಲೆ ಕೂತಿರುವಂಥ ಬುದ್ಧ ದೇವರು ಹಾಗೂ ಅವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುವಂಥ ವಾರಿಯರ್ಸ್. ಎಲ್ಲ ಡೈರೆಕ್ಷನಲ್ಲಿ ಬುದ್ಧ ದೇವರನ್ನು ವಾರಿಯರ್ಸ್ ಪ್ರೊಟೆಕ್ಟ್ ಮಾಡ್ತಾರೆ. ನೋಡಿದ್ರಲ್ಲ ಬುದ್ಧ ದೇವರು ಹೇಗೆ ಕಾಣ್ತಾರೆ ಅಂತ ಹೇಳುವಂಥದ್ದು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮಾತ್ರ ಅದರ ರಿಯಲ್ ಎಸೆನ್ಸ್ ಏನು ಅಂತ ಹೇಳುವಂಥದ್ದು ಗೊತ್ತಾಗುವಂಥದ್ದು. ತುಂಬ ಹ್ಯೂಜ್ ಸ್ಟ್ಯಾಚ್ಯೂ. ಬುದ್ಧ ದೇವರನ್ನು ನೋಡಿಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡು ಈಗ ನಾವು ಮತ್ತೆ ಕೆಳಗೆ ಹೋಗ್ತಾ ಇದ್ದೇವೆ. ಇಲ್ಲಿಯ ಈ ಬೆಟ್ಟದ ಸಾಲುಗಳು, ಕೆಳಗೆ ಇಳಿಲಿಕ್ಕೆ ಅಷ್ಟೇ ಹತ್ತಿದಕ್ಕಿಂತ ಜಾಸ್ತಿ ಕಷ್ಟ ಇದೆ. ನೋಡಿ ಯಾವ ಥರ ಸ್ಟೀಪಾಗಿ ಇಳಿಬೇಕು ಅಂತ ಹೇಳುವಂಥದ್ದು. ಏನೇ ಇರಲಿ, ಒಂದು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್, ಅನ್ಫರ್ಗೆಟೇಬಲ್ ಎಕ್ಸ್ಪೀರಿಯನ್ಸ್. ನೋಡಿ ಇವರಿಲ್ಲಿ ಶಾಪಲ್ಲಿ ಪಾಪ್ಕಾರ್ನ್ ಮತ್ತು ಬೇರೆ ತಿಂಡಿ ತಿನಿಸುಗಳನ್ನು ಕೊಡ್ತಾ ಇದ್ದಾರೆ. ನಿಮಗೆ ನೆಲದ ಮೇಲೆ ಒಂದು ಪಾಪ್ಕಾರ್ನ್ ಕಾಣ್ತದೆ ನೋಡಿ, ಒಂದು. ಯಾಕಂದರೆ ಜನ ಅವರ ಕೈಯಿಂದ ಏನಾದರೂ ಕಸ ಬಿದ್ದರೆ ಅದನ್ನು ಆಗಲೇ ಎತ್ತಾರೆ. ಅದು ಸಿವಿಕ್ ಸೆನ್ಸ್ ಅಂತ ಹೇಳುವಂಥದ್ದು, ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಂಥದ್ದು. ನೋಡಿ ಇದು ವಿಯೆಟ್ನಾಮಿ ಟ್ರೆಡಿಷನಲ್ ಡಿಶ್. ಇದಕ್ಕೆ ಫೋ ಅಂತ ಹೇಳ್ತಾರೆ. ಇದು ಕಣಲೆ, ಮೆಣಸು, ಒಳಗಡೆ ಚಿಕನ್ ನೂಡಲ್ಸ್ ವಿತ್ ಸೂಪ್
ಆಮೇಲೆ ಮೇಲೆ ಇದು ಸ್ಪ್ರೌಟ್ಸ್ ಇದೆ. ಎಂತ ಸ್ಪ್ರೌಟ್ ಇದು? ಸೋಯಾಬೀನ್ ಸ್ಪ್ರೌಟ್ಸ್. ಓಕೆ. ಆಮೇಲೆ ಇದು ಏನೋ ಒಂದು ಜಾತಿ ನೋಡಿ ಈ ಥರ ಇದೆ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಬೆದರಿನ ಕಣಲೆ. ಇದನ್ನು ನೂಡಲ್ಸ್ ಮೇಲೆ ಹಾಕಿ ಆಮೇಲೆ ನಿಂಬೆ ಹುಳಿ ಹಿಂಡಿ ತಿನ್ನುವಂಥದ್ದು. ನೋಡಿ ಕೇಬಲ್ ಕಾರಿದು ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳುವಂಥದ್ದು. ಕೆಳಗೆ ಇಳಿಯುವಾಗ ಪ್ಲೇನ್ ಲ್ಯಾಂಡ್ ಆದಾಗ ಆಗ್ತಾ ಇದೆ. ನೋಡಿ ಎಷ್ಟು ವ್ಯವಸ್ಥಿತವಾಗಿ ಇದನ್ನೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಪಾಡ್ ಒಳಗಡೆ ಸಿಕ್ನೆಸ್ ಬ್ಯಾಗ್ ಕೂಡ ಇಟ್ಟಿದ್ದಾರೆ. ಇದೇನಂದ್ರೆ ಯಾರಿಗಾದ್ರೂ ವಾಮಿಟಿಂಗ್ ಸೆನ್ಸೇಷನ್ ಬಂದು ವಾಮಿಟ್ ಬಂದರೆ ಈ ಬ್ಯಾಗ್ ತಗೊಂಡು ಇದರಲ್ಲಿ ವಾಮಿಟ್ ಮಾಡಿ ಇಲ್ಲಿ ಇದನ್ನು ಲಾಕ್ ಮಾಡ್ಬೋದು. ಆಮೇಲೆ ಡಸ್ಟ್ಬಿನ್ಗೆ ಹಾಕುವಾಗ ಕ್ಲೋಸ್ ಆಗಿರ್ತದೆ. ಹೊರಗೆ ಬರ್ತಾ ಇದ್ದಾಗೆ ನೋಡಿ ಇದೊಂದು ಟೆಂಪಲ್ ಕಟ್ಟಿದ್ದಾರೆ. ಏನು ಚೆನ್ನಾಗಿ ಇದರ ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ನೋಡಿ ಇದಕ್ಕೆ ಕ್ಯಾಮರಾ ಕಣ್ಣಲ್ಲಿ ಜಸ್ಟಿಸ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿದೆ, ಆ ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳುವಂಥದ್ದು. ನೋಡಿ ಬನ್ನಿ ಹೋಗೋಣ. ನೋಡಿ ಇಲ್ಲಿ ಗಂಟೆ ಇರ್ತದೆ ನೋಡಿ. ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೆ, ಇಲ್ಲಿ ಹೇಳಿದ್ದಾರೆ ಡು ನಾಟ್ ರಿಂಗ್ ದ ಬೆಲ್ ಅಂತ. ಆದರೂ ನಿಮಗೋಸ್ಕರ ನೋಡಿ ತೋರಿಸ್ತೇನೆ. ಈ ಬಡಿಗೆಯಲ್ಲಿ ಎಳೆದು ಅದಕ್ಕೆ ಹೊಡೆಯುವಂಥದ್ದು. ಆ ಹೊಡೆಯುವ ಜಾಗೆ ನೋಡಿ ಅಲ್ಲಿ. ಇದು ಜಪಾನಲ್ಲಿ ಕೂಡ ನಾನು ಇಂಥದ್ದೇ ಗಂಟೆ ನೋಡಿದ್ದೇನೆ. ಬಹುಶಃ ಇನ್ನು ಆ ಕಡೆ ಡೋಲ್ ಇರ್ಬೋದು, ನೋಡೋಣ ಏನಿದೆ ಅಲ್ಲಿ ಅಂತ ಹೇಳ್ಕೊಂಡು. ಇಲ್ಲಿ ಡೋಲ್ ಅಲ್ಲ, ಇಲ್ಲಿ ಜಾಗಟೆ. ಹೌದು, ಕೆಲವೊಂದು ಟೆಂಪಲಲ್ಲಿ ಡೋಲಿನ ಬದಲಿಗೆ ದೊಡ್ಡದಾದ ಜಾಗಟೆಯ ರೀತಿಯಾದಂಥದ್ದೊಂದು ಇರ್ತದೆ. ನೋಡಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ಜಾಗಟೆ ಅಂತ ನೋಡಿ. ನೋಡಿದ್ರಾ ಎಷ್ಟು ದೊಡ್ಡದಾಗಿದೆಯಲ್ಲ. ಇದಕ್ಕೂ ಹಾಗೆ ಯಾವುದೋ ಒಂದು ಬಡಿಗೆಯಲ್ಲಿ ಬಡಿಯುವಂಥದ್ದು. ಒಳ್ಳೆ ಸೌಂಡ್ ಮಾಡ್ತದೆ. ಎಂಥ ಘಮ ಬರ್ತಾ ಇದೆ ಅಂತ ಹೇಳಿದರೆ, ಅವರು ಎಲ್ಲರೂ ಇಲ್ಲಿ ಬಂದು ಈ ಊದುಬತ್ತಿಯ ಘಮವನ್ನು ಹೀಗೆ ತಗೊಂಡು ಆಮೇಲೆ ಕೈಯೆಲ್ಲ ಹೀಗೆ ಹೊಗೆಯಲ್ಲಿ ಶುದ್ಧೀಕರಣ ಮಾಡಿದಾಗೆ ಮಾಡಿ, ಇದೆಲ್ಲ ದೀಪ ಇಡುವಂಥ ಸಣ್ಣ ಸಣ್ಣ ಟವರ್ಗಳು. ಓಕೆ ಬನ್ನಿ ಒಳಗಡೆ ಹೋಗೋಣ. ನೋಡಿ ಫುಲ್ ಕ್ಲೋತ್ ಹಾಕಿ ಒಳಗೆ ಎಂಟ್ರಾಗಬೇಕು ಅಂತೇಳಿ ಹೇಳಿದ್ದಾರೆ. ಆದರೆ ಇಲ್ಲಿನ ಯಾವುದೇ ದೇವಸ್ಥಾನಗಳಲ್ಲಿ ಶೂ ತೆಗೆಯುವ ಪದ್ಧತಿ ಇಲ್ಲ. ನೋಡಿ ಬುದ್ಧ ಪರಮಾತ್ಮ. ಈ ದೇವಸ್ಥಾನದಿಂದ ಹೊರಗೆ ಬರುವಾಗ ಕಾಣುವಂಥ ವ್ಯೂ ನೋಡಿ, ಏನು ಚೆನ್ನಾಗಿದೆಯಲ್ಲ. ಇವರ ಕಲ್ಚರಲ್ಲಿ ಈ ಡ್ರ್ಯಾಗನ್ಗೆ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ. ಅದು ಇವರ ಒಂದು ಮೈಥಾಲಜಿಕಲ್ ಕ್ಯಾರೆಕ್ಟರ್. ನೋಡಿದ್ರಲ್ಲ, ಫ್ಯಾನ್ಸಿ ಪಾನ್, ಕೇಬಲ್ ಕಾರ್ ರೈಡ್ ಆ್ಯಂಡ್ ಹೆರಿಟೇಜ್ ವಿಲೇಜ್ ಎಲ್ಲ ಹೇಗಿತ್ತು ಅಂತ ಹೇಳ್ಕೊಂಡು. ಇದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗ್ತದೆ ಇಲ್ಲಿಯ ಈ ವಾತಾವರಣ ಹೇಗಿದೆ ಅಂತ ಹೇಳುವಂಥದ್ದು. ನಾನು ಉಸಿರು ತೆಗಿತಿರುವ ಗಾಳಿ, ಆ ನೇಚರಿದ್ದು ಫ್ರ್ಯಾಗ್ರೆನ್ಸ್, ಆ ಫೀಲಿಂಗ್, ನನ್ನ ಸ್ಕಿನ್ನಿಗೆ ಆಗ್ತಾ ಇರೋ ಫೀಲಿಂಗ್, ಇದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ತದಾ? ನೀವು ನೋಡಿ ಕೋಳಿ. ಸೊ ಇದೆಲ್ಲ ನಾವು ನಿಜವಾಗ್ಲೂ ನೋಡಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ವಿಡಿಯೋದಲ್ಲಿ ನೋಡಿದರೆ ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ. ಆದರೂ ನನ್ನ ಪ್ರಾಮಾಣಿಕ ಪ್ರಯತ್ನ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸಬೇಕು ಅಂತೇಳಿ. ನೋಡಿ ಅವರು ಹಲೋ ನೋಡಿ ಯಾವ ಹತ್ರ ಬಟ್ಟೆ ಮೇಲೆ ಅವರು ಇಲ್ಲೇ ಬೆಳೆಯುವಂಥ ಇಂಡಿಗೋ ಪೇಂಟ್ ಯೂಸ್ ಮಾಡಿಕೊಂಡು ಕರಕುಶಲ ಡಿಸೈನ್ಗಳನ್ನು ಮಾಡುವಂಥದ್ದು. ಅವರ ಸಾಂಪ್ರದಾಯಿಕ ಡಿಸೈನನ್ನು ಮಾಡಿ ನೋಡಿ ಅಲ್ಲಿ ನೋಡಿ. ಇದೆಲ್ಲ ಲೈವ್ ಡೆಮಾನ್ಸ್ಟ್ರೇಷನ್. ನೋಡಿ ಇದು
ನೋಡಿ ಅವರು ಸ್ಟ್ರಿಂಗ್ಸನ್ನು ನೋಡಿ ಅವರು ಸ್ಟ್ರಿಂಗ್ಸನ್ನು ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಾ ಇದ್ರು ಅಂತ ಹೇಳುವಂಥದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್. ನೋಡಿ ಆ ಪುಟ್ಟ ಮಗು ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಹಣ್ಣು ಟೊಮೆಟೊ ಥರ ಕಾಣ್ತಾ ಇದೆ ನನಗೆ. ಇದೆಲ್ಲ ಆ್ಯಕ್ಚುಯಲ್ ಒಂದು ಹಳ್ಳಿ ಮುಂಚೆ ಹೇಗಿತ್ತು ಅಂತ ಹೇಳುವಂಥದ್ರ ಡೆಮಾನ್ಸ್ಟ್ರೇಷನ್. ಈ ಥರದ ಹಳ್ಳಿ ನಾನು ಆಗಲೇ ಹೇಳಿದಾಗೆ ಜಪಾನ್ನ ಕೆಲವು ಇಂಟೀರಿಯರ್ ಭಾಗದಲ್ಲಿ ಈಗಲೂ ಇದೆ. ನಾನು ಅದನ್ನು ಕಣ್ಣಾರೆ ಕಂಡಿದ್ದೇನೆ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ. ಮನೆಗಳ ಒಳಗೆ ಹೋಗಿ ಕೂತು ಅವರು ಅಲ್ಲಿಯ ಜನರ ಬಳಿ ಮಾತಾಡಿ ಬಂದಿದ್ದೇನೆ. ಅವರ ಎಲ್ಲಿವರೆಗೆ ಅಂತ ಹೇಳಿದರೆ ಅವರ ಮನೆಯ ಅಟ್ಟಕ್ಕೂ ಹತ್ತಿದ್ದೇನೆ. ಆ ಅಟ್ಟದಲ್ಲಿ ಅವರಿಟ್ಟಿರುವ ಕೃಷಿ ಪರಿಕರಗಳನ್ನೆಲ್ಲ ಇದೇ ಕೈಯಲ್ಲಿ ಮುಟ್ಟಿ ಅನುಭವಿಸಿದ್ದೇನೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಲ್ವಾ? ನೋಡಿ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಹೇಳ್ಕೊಂಡು ತುಂಬ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ನಾವು ಮತ್ತೆ ಸಾಪಾದ ಕಡೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಸಾಪಾ ಅಂದರೆ ನನ್ನ ಹೋಟೆಲ್ ರೂಮ್ ಇರುವಂಥ ಸಿಟಿ. văn hóa vật thể đấy, Việt Nam ấy. ವಿಯೆಟ್ನಾಮಿ ಸಂತೆ ಮಾರುಕಟ್ಟೆ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು ಎಲ್ಲ ಬೇರೆ ಬೇರೆ ಥರದ ಸ್ಪೈಸಸ್, ಹರ್ಬ್ಸ್, ಕಣಲೆ ನೋಡ್ಬೋದು ನೀವು, ಕತ್ತಿ, ಬೇರೆ ಬೇರೆ ಥರದ ಆರ್ನಮೆಂಟ್ಸ್ ನೋಡಿ. ತಂದೆ ಮಗುವನ್ನು ಹೇಗೆ ಹಗ್ಗದ ಮುಖಾಂತರ ಅವರಿಗೆ ಕಟ್ಟಿಕೊಳ್ತಾರೆ ಅಂತ ಹೇಳಿ. ಜೇನು ನೋಡಿ, ಒಂದು ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೇನೆ ನಾನು. ನೋಡಿ ಹೇಗಿದೆ ಅಂತ ಹೇಳ್ಕೊಂಡು. ಆ್ಯಕ್ಚುಲಿ ಕೆಲವೊಂದು ಜಾಗೆಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಎಲ್ಲೋ ಮಾಡೋದಿಲ್ಲ, ಆದರೂ ನಿಮಗೋಸ್ಕರ ಪ್ರಯತ್ನ ಅಂತೂ ಮಾಡ್ತಾ ಇದ್ದೇನೆ. ನೋಡಿ ಹೆಣ್ಣು ಮಕ್ಕಳ ಫ್ರಾಕ್ಗಳು, ಟ್ರೆಡಿಷ್ನಲ್ ಫ್ರಾಕ್. ಬೀಫ್ ಸಾಪಾ ಮಾರ್ಕೆಟ್ ನೋಡಿ. ಇಲ್ಲಿ ಒಂದು ಹೋಟೆಲ್ ಹತ್ರ ಕುದುರೆ ಮಾಂಸ ಒಂದು ಸಜ್ಜಿ ಮಾಡ್ತಾ ಇದ್ದಾರೆ. ನಾನೊಮ್ಮೆ ಮೆಲ್ಲ ನಿಧಾನಕ್ಕೆ ವಿಡಿಯೋ ಮಾಡ್ತೇನೆ ಅವ್ರಿಗೆ ಗೊತ್ತಾಗದಾಗೆ. ನೋಡಿದ್ರಲ್ಲ ಕುದುರೆ ಮಾಂಸ ಸೇಲ್ ಮಾಡೋ ಹೋಟೆಲಿ ನೋಡಿ. ಇಲ್ಲಿ ಹೀಗೆ ದೇಶ ವಿದೇಶ ಸುತ್ತುವಾಗ ಇಂಥ ಎಷ್ಟೋ ವಿಚಿತ್ರಗಳು, ನಮಗೆ ಅದು ವಿಚಿತ್ರ ಅಂತ ಕಂಡ್ರೂ ಅವರಿಗೆ ಅದು ಸರ್ವೇ ಸಾಮಾನ್ಯ. ನಾನು ಸಾಪಾ ಟೌನನ್ನು ಜಸ್ಟ್ ಎಕ್ಸ್ಪ್ಲೋರ್ ಮಾಡು ಅಂತೇಳಿ ಇಡೀ ಟೌನ್ ಒಬ್ಬನೇ ಹೀಗೆ ವಾಕಿಂಗ್ ಹೋಗ್ತಾ ಇದ್ದೇನೆ. ಒಳ್ಳೆ ಖುಷಿ ಆಗ್ತದೆ. ಏನೇನೋ ಹೊಸತ್ತು ನೋಡಲಿಕ್ಕೆ ಸಿಗ್ತದೆ, ಕಲೀಲಿಕ್ಕೆ ಸಿಗ್ತದೆ. ನನಗೆ ಕೆಲವೊಂದು ನೋಡುವಾಗ ವಿಚಿತ್ರ ಅಂತ ಕಾಣ್ತದೆ. ಏನು ಮಾಡೋದು, ಅದು ನಮ್ಮಲ್ಲಿ ಮತ್ತು ಅವರಲ್ಲಿರುವ ಕಲ್ಚರಲ್ ಡಿಫರೆನ್ಸ್ ಅಷ್ಟೇ ಅಂತ ಹೇಳ್ಬೋದು. ಅದರ ಬಗ್ಗೆ ನಾವೇನು ತಮಾಷೆ ಮಾಡುವಾಗಿಲ್ಲ. ಅವರು ತಿನ್ನುವಂಥದ್ದು ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗ್ತದೆ. ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಅದನ್ನು ತಮಾಷೆಯಾಗಿ ನಾವು ಮಾತಾಡಲಿಕ್ಕಿಲ್ಲ. ನಮಗೆ ಅದು ವಿಶೇಷ ಕಾಣ್ತದೆ ಅಷ್ಟೇ. ಮೆಲ್ಲ ರೋಡ್ ಕ್ರಾಸ್ ಮಾಡ್ತಾ ಇದ್ದೇನೆ ನೋಡಿ. ಹೈವೇ ಕ್ರಾಸ್ ಮಾಡಿ ಮತ್ತೆ ಈಗ ನನ್ನ ರೂಮ್ ಕಡೆಗೆ ಹೋಗ್ತಾ ಇದ್ದೇನೆ. ಯಾವುದು ಕೂಡ ಡೈರೆಕ್ಟಾಗಿ ರೆಕಾರ್ಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಕೆಲವರಿಗೆ ಅದು ಸಿಟ್ಟು ಬರ್ಬೋದು. ನಾನು ಅಲ್ಲಿ ಹೆನಾಯಲ್ಲಿ ನಾಯಿ ಮಾಂಸ
ಸಜ್ಜಿ ಮಾಡ್ತಾಯಿದ್ರು. ನಾನು ಅದನ್ನು ವೀಡಿಯೋ ತೆಗಿಲಿಕ್ಕೆ ಹೋಗುವಾಗ ಅವರಿಗೆ ಸಿಟ್ಟು ಬಂತು. ಆದರೂ ಗೊತ್ತಾಗದ ಹಾಗೆ ಮೆಲ್ಲ ವೀಡಿಯೋ ತೆಗೆದು ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೇನೆ. ನಾನು ನಮ್ಮ ಗೈಡ್ ಜೊತೆ ಕೇಳ್ತಾ ಇದ್ದೆ, ಏನು ಇಲ್ಲಿ ನಾಯಿ ಮಾಂಸ ಅಷ್ಟು ಸ್ಪೆಷಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದರು, ವಿಯೆಟ್ನಾಮೀಸ್ ಮುಂಚೆ ಇದನ್ನು ತಿಂತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ಟ್ರಾವೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತುಂಬ ಜನ ವಿಯೆಟ್ನಾಮೀಸ್ ಚೈನಾ ದೇಶಕ್ಕೆಲ್ಲ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ನಾಯಿ ಮಾಂಸ ತಿಂದು ಅವರಿಗೆ ಅಭ್ಯಾಸ ಆಗಿ ಇಲ್ಲಿ ಬಂದ ಮೇಲೆ ಸಹ ಅದು ತಿನ್ನಬೇಕು ಅಂತ ಹೇಳಿ ಅವರಿಗೆ ಅನಿಸಿದ ಕಾರಣ ಈ ಥರ ಎಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಈಗ ಹೊಸದಾಗಿ ಓಪನ್ ಆಗಿದೆ ಅಂತೇಳಿ. ರೋಡ್ ಮೇಲೆ ಒಳ್ಳೆ ದಪ್ಪ ದಪ್ಪದ ನಾಯಿಗಳು ಕಾಣ್ತವೆ. ನೆನ್ನೆದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವು ಒಂದು ಹೋಟೆಲ್ಗೆ ಹೋಗಿದ್ವಿ. ಆ ಹೋಟೆಲಲ್ಲಿ ಕೂಡ ನಿಮಗೆ ಸುಮಾರು ನಾಯಿಗಳು ಕಾಣಲಿಕ್ಕೆ ಸಿಕ್ತು. ನನಗೆ ಗೊತ್ತಿಲ್ಲ ಅವರಲ್ಲಿ ನಾಯಿ ಮಾಂಸ ಮಾಡ್ತಾರೋ ಇಲ್ಲೋ ಅಂತ, ಬಟ್ ನಮ್ಮ ಮೆನುವಲ್ಲಿ ಚಿಕನ್ ಇತ್ತು. ನಾವು ಚಿಕನ್ನು, ಪೋರ್ಕ್ ಎಲ್ಲ ತಗೊಂಡ್ವಿ. ಇದು ಗ್ರ್ಯಾಬ್ ಟ್ಯಾಕ್ಸಿ ಅಂತೇಳಿ, ಇವರು ಟ್ಯಾಕ್ಸಿ ಬೈಕ್ಗಳು. ಸೊ ಇಲ್ಲಿ ಇದು ಕಾಮನ್, ನಮ್ಮ ಬೆಂಗಳೂರಲ್ಲೂ ಇದೆ ರ್ಯಾಪಿಡೋ ಅಂತ ಎಲ್ಲ ಸೇಮ್ ಹಾಗೆ ಇದು ಗ್ರ್ಯಾಬ್ ಟ್ಯಾಕ್ಸಿ ಅಂತೇಳಿ. ಆಮೇಲೆ ನಿಮಗೆ ಸುಮಾರು ಮಸಾಜ್ ಪಾರ್ಲರ್ಗಳು ಹೀಗೆ ಕಾಣಲಿಕ್ಕೆ ಸಿಗ್ತದೆ. ಫುಟ್ ಮಸಾಜ್, ಬಾಡಿ ಮಸಾಜ್, ಶೋಲ್ಡರ್ ಮಸಾಜ್, ಥೈ ಮಸಾಜ್, ಬೇರೆ ಬೇರೆ ಥರದ ಮಸಾಜ್ ಸರ್ವಿಸಸ್ ಅವ್ರ ಹತ್ರ ಇರ್ತದೆ. ನೋಡಿ, ಸಾಪಾ ಟೌನ್ ನೋಡಲಿಕ್ಕೆ ಹೀಗಿದೆ. ಇದು ತುಂಬ ದೊಡ್ಡ ಟೌನ್. ನಿಮಗೆ ಒಂದು ರೋಡಿನ ವ್ಯೂ ಮಾತ್ರ ತೋರಿಸ್ತಾ ಇದ್ದೇನೆ. ನಮ್ಮ ಊಟಿ ಕೊಡೈಕೆನಾಲ್ನಲ್ಲಿ ಹೋದಾಗ ಹೇಗೆ ಅನಿಸ್ತದೋ ಹಾಗೆ ಅನಿಸ್ತದೆ ನಿಮಗೆ. ಸಂಜೆ ಆಗುವಾಗ ಚಳಿ ಜಾಸ್ತಿ ಇರ್ತದೆ, ಮಧ್ಯಾಹ್ನ ಹೊತ್ತು ಸ್ವಲ್ಪ ಸೆಕೆ ಇರ್ತದೆ. ಯಾಕೆಂತೇಳಿದರೆ ಇದು ಸಮ್ಮರ್ ಸೀಸನ್ ಇಲ್ಲಿ. ನೋಡಿ, ಇಲ್ಲಿ ನಾನು ಈ ಬಟನ್ ಹೀಗೆ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡುವಾಗ ನಮ್ಮ ಕೇಬಲ್ ಕಾರು ಹೀಗೆ ಮೇಲೆ ಬರ್ತದೆ. ನೋಡಿ, ನಾನಿರುವ ಲೊಕೇಶನ್ ಯಾವ ಥರ ಇದೆ ಅಂತ ಹೇಳ್ಕೊಂಡು ನೋಡಿ, ಇದು ನಾನಿರುವ ಲೊಕೇಶನ್, ಇದು ನಮ್ಮ ಹೋಟೆಲ್. ಓಕೆ, ಸೊ ಕೇಬಲ್ ಕಾರ್ ಮೇಲೆ ಬಂತು. ಬನ್ನಿ ಒಳಗಡೆ ಹೋಗೋಣ. ಓಕೆ, ನೋಡಿ ಇದು ಯಾವ ಥರ ಹೋಟೆಲ್ ಅಂತ ಹೇಳಿದರೆ, ನಾನು ನಿನ್ನೆ ನಿಮಗೆ ಅಲ್ಲಿ ಗದ್ದೆ ತೋರಿಸಿದ್ನಲ್ಲ, ಸ್ಟೆಪ್ ಫಾರ್ಮಿಂಗ್ ಮಾಡ್ತಾರೆ ಅಂತ ಹೇಳ್ಕೊಂಡು, ಅದೇ ಥರ ಇದು ಸ್ಟೆಪ್ ಬೈ ಸ್ಟೆಪ್ ಒಂದು ಹಿಲ್ಲಲ್ಲಿ ಸ್ಟೆಪ್ ಮಾಡಿದ್ದಾರೆ. ಮೇಲೆ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಹೀಗೆ ಪ್ರತಿ ಸ್ಟೆಪ್ಪಲ್ಲಿ ಅರೌಂಡ್ 4 ರೂಮ್ ಇರಬೇಕು. ನೋಡಿ ನೋಡಿ ಎಂಥ ವ್ಯೂ ಅಲ್ವಾ. ನೋಡಿ, ನಾವು ನೆನ್ನೆ ಟ್ರೆಕ್ಕಿಂಗ್ ಹೋದ ಬೆಟ್ಟ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ, ಇದೇ ಥರ ಕೇಬಲ್ ಕಾರ್ಸ್ ನಾವು ಯುರೋಪಲ್ಲಿ, ಜಪಾನಲ್ಲೆಲ್ಲ ದುಡ್ಡು ಕೊಟ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಈ ಹೋಟೆಲಲ್ಲಿ ನೋಡಿದರೆ ಫ್ರೀಯಾಗಿ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ ಇವರು. ಇವರ ಸಿಟಿ ಕ್ಲೆನ್ಲಿನೆಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿದರೆ, ರೋಡ್ ಮೇಲೆ ಎಷ್ಟೇ ಕಸ ಇರಲಿ, ಆ ವೇಸ್ಟ್ ಬಿನ್ ಏನಿದ್ರು ಅದು ಹೇಗೆ ಕ್ಲೀನ್ ಆಗ್ತದೆ, ಎಷ್ಟೊತ್ತಿಗೆ ಕ್ಲೀನ್ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಅವರು ಗ್ಲೌಸು, ಮಾಸ್ಕು ಎಲ್ಲ ಹಾಕೊಂಡು ಹೇಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು. ಸೊ ಇವಾಗ ನಾವು ಸಾಪಾಯಿಂದ ಹೆನಾಯಿಗೆ ಬೈ ಸ್ಲೀಪರ್ ಟ್ರೈನ್ ಹೋಗ್ತಾ ಇದ್ದೇವೆ. ಸೇಮ್ ಮೊನ್ನೆ ನಾವು ಬಂದ್ವಲ್ಲ ಅದೇ ಥರ ಟ್ರೈನು, ಅದರಲ್ಲಿ ಹೋಗ್ತಾ ಇದ್ದೇವೆ ನಾವು. ನಾಳೆ ಸೀದಾ ಹೆನಾಯ್ ಏರ್ಪೋರ್ಟಿಗೆ ಬೆಳಿಗ್ಗೆ ಹೋಗಿ ಅಲ್ಲಿಂದ ನಾವು ಫುಕಾಕ್ ಐಲ್ಯಾಂಡ್ಸ್ಗೆ ಫ್ಲೈ ಮಾಡ್ತಾ ಇದ್ದೇವೆ. ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹಾಗಿದ್ರೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.